Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ಮಾಡ್ಲಿಲ್ಲ ಅಂದ್ರೆ ಫ್ಯಾಮಿಲಿ ಮೊಮ್ಮಕ್ಕಳನ್ನ ಅದೇ ಹೇಳಿ ಫೋಟೋಸ್ ನೋಡಿ ನೀವು ಅಲ್ಲಿ ಇದ್ದಂತ ಅಧಿಕಾರಿಗಳು ಕೆಲವರನ್ನ ಬಿಟ್ರೆ ಅವ್ರ ಕುಟುಂಬದ ವರ್ಗದವರು ಮಾತ್ರ ಇದ್ರು. 1 ಲಕ್ಷ ಜನ ಮುಂದಗಡೆ ಕೂತಿದ್ರು ಅವರು. ಇವ್ರು ಹೇಳ್ತಾರೆ ಇವ್ರು ಏನ್ ಹೇಳ್ತಾರೆ, ಒಂದು ಶಿಷ್ಟಾಚಾರ ಅಂತ ಇದೆ, ಒಂದು ಪ್ರೋಟೋಕಾಲ್ ಅಂತ ಇದೆ. ಒಂದು ಸಣ್ಣ ನಾವು ನಮ್ಮ ಒಂದು ಸಣ್ಣ ಓಣಿನಲ್ಲಿ ಗಣೇಶನ ದೇವಸ್ಥಾನ ಇಡಬೇಕಂದ್ರೆ ನಮ್ಗೆ 125 ಕಂಡೀಷನ್ ಹಾಕಿ ಕೊಡ್ತಾರೆ. ಪ್ರಾರ್ಥನಾ ಮುಂದೆ ಹೋಗಬಾರ್ದು, ಮೈಕ್ ಹಾಕಬಾರ್ದು, ಹಾಗಾಗಬಾರ್ದು ಅಂತ. ಈ 1 ಲಕ್ಷ 2 ಲಕ್ಷ ಸೇರುವಂಥದ್ರಲ್ಲಿ ನೀವು 3 ಲಕ್ಷ ಸೇರೋದ್ರಲ್ಲಿ ನಿಮ್ಮ ವೈಫಲ್ಯವೇ? AICC ಅಧ್ಯಕ್ಷರು ಹೇಳಿದ್ರು ಪಹಲ್ಗಾಮಿಂತ 3 ದಿವಸ ನಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು ಅಂತ. ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳ್ತಾರೆ, ಇವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲಿಲ್ವೇ? ಪೊಲೀಸರ ನಡುವೆ ಸಮನ್ವಯ ಇರಲಿಲ್ವೇ? ಚಿನ್ನಸ್ವಾಮಿ ಒಂದಿಷ್ಟು ಜನ ಬರ್ತಾರೆ ಒಂದು ಅಸ್ಮಿತೆ ಅಂತ ಹೇಳ್ಕೊಳ್ಳುವಂಥ ಸಂದರ್ಭದಲ್ಲಿ ಇವರ ಒಂದು ಆಡಳಿತ ವ್ಯವಸ್ಥೆ ಏನಾಗಿತ್ತು? ಯಾರು ಅವ್ರನ್ನ ಹೋಗಿ ಏರ್ಪೋರ್ಟಿಂದ ಕರ್ಕೊಂಡು ಬಂದರು? ಯಾರು ಅದಕ್ಕೆ ಪೋಸ್ ಕೊಟ್ಟರು? ಯಾರು ನಿರ್ಧಾರ ತಗೊಂಡ್ರು? ಮೊನ್ನೆ ಸಿದ್ದರಾಮಯ್ಯನವರು ಬರ್ತಾ ಮುಖ್ಯಮಂತ್ರಿಯಾಗಿ ವೀಕ್ ಆಗ್ತಿದ್ದಾರಾ ಅಥವಾ ಬೇರೆಯವರು ಆಡಳಿತ ಮಾಡ್ತಿದ್ದಾರಾ ರಾಜ್ಯದಲ್ಲಿ? ಏನಾಯ್ತು ಇದನ್ನ? ನಿಮಗೆ ನೋಡಿ, ಅಷ್ಟು ಜನ ಬಂದು ಒಂದು ಎಮರ್ಜೆನ್ಸಿ ಶಿಷ್ಟಾಚಾರ ಅಂದ್ರೇನು? ಒಂದು ರಾಜಕೀಯ ಒಂದು ಸರ್ಕಾರದ ಸಭೆ ಆಗ್ಬೇಕಾದ್ರೆ ರಾಜ್ಯ ಸರ್ಕಾರ ಸನ್ಮಾನ ಮಾಡುತ್ತೆ ಅಂದ್ರೆ ವಿರೋಧ ಪಕ್ಷದ ನಾಯಕರು ಇರಬೇಕಾಗಿತ್ತು. ಅಲ್ಲಿ ಎರಡೂ ವಿರೋಧ ಪಕ್ಷದ ನಾಯಕರು ಇರಬೇಕಾಗಿತ್ತು. ಅಲ್ಲಿ ಶಿಷ್ಟಾಚಾರವನ್ನು ಮೇಂಟೈನ್ ಮಾಡಲಿಲ್ಲ. ಆಮೇಲೆ VIP ಗಳು ಬರುವಂತ ಸಂದರ್ಭದಲ್ಲಿ ಎಮರ್ಜೆನ್ಸಿ ಎಕ್ಸಿಸ್ಟ್ ಇರಬೇಕು, ಮೆಡಿಕಲ್ ಕೇರ್ ಇರಬೇಕು, ಡಾಕ್ಟರ್ಸ್ ಇರಬೇಕು. ತಾವು ನೋಡಿದಿರಿ, ಪೊಲೀಸರು ಕೈಲಿ ಎತ್ಕೊಂಡು ಹೋಗಿದ್ದಂತ ನೋಡಿದಿರಿ, ಆಟೋದಲ್ಲಿ ಎತ್ಕೊಂಡು ಹೋಗಿ ನೋಡಿದಿರಿ. ಇದೇನು ಅರಾಜಕತೆಯ? ಇದು ರಾಜ್ಯ ನಡೀತಾ ಇದೆಯಾ? ಅರಾಜಕತೆಯ ಗೂಡಾಗಿದೆಯಾ ಇದು ಅನ್ನೋ ಒಂದು ಅನುಮಾನ ಇವತ್ತು ನಮ್ಮಲ್ಲಿ ಬರ್ತದೆ. ಅಷ್ಟೇ ಅಲ್ಲ, ಈ ಒಂದು ಇದರಲ್ಲಿ ನಾನು ಪೊಲೀಸ್ನವರಿಗೆ ಸಂಯಮವನ್ನು ತೋರಿಸಿದ್ದಾರೆ. ನಾನು ಕರ್ನಾಟಕ ಪೊಲೀಸರಿಗೆ ಅಭಿನಂದಿಸ್ತೇನೆ. ಅವರು ಬಹಳ ಸಮರ್ಥರಿದ್ದಾರೆ. ದುರಾದೃಷ್ಟ ಅಂದ್ರೆ ಅವರು ಅಸಮರ್ಥ ನಾಯಕರ ಕೈಯಲ್ಲಿದ್ದಾರೆ. 11 ಗಂಟೆಗೆ ಅವ್ರು ಏನ್ ಹೇಳಿದ್ರು? ಗೃಹ ಮಂತ್ರಿಗಳು ಹೇಳಿದ್ರು ನಮಗೆ ಸೆಕ್ಯೂರಿಟಿ ಕೊಡಕ್ಕಾಗಲ್ಲ, ಓಪನ್ ಅಲ್ಲಿ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. 1 ಗಂಟೆಗೆ ಮತ್ತೆ ಬೇರೆ ವ್ಯವಸ್ಥೆ ಮಾಡಿದ್ರು. ಆಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಕರ್ನಾಟಕದ ಯಾವುದೇ ಜನರಿಗೆ ಟಿಕೆಟ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಟಿಕೆಟ್ ಸಿಗುತ್ತೆ ಅಂತ ಆಮೇಲೆ ಹಾಕಿ ಸೀಮಿತವಾದಂತ ಒಂದು ಸ್ಥಳಾವಕಾಶ ಅಂತ ಅನೌನ್ಸ್ ಮಾಡಿದ್ರು. ನೀವು ರಾಜ್ಯ ಸರ್ಕಾರದವ್ರು ಏನ್ ಮಾಡ್ತಾ ಇದ್ರಿ? ನೀವೇನಲ್ಲಿ ಇದು ಮಾಡ್ತಿದ್ದೀರಾ? ರೀಲ್ಸ್ ಮಾಡ್ತಾ ಇದ್ರಾ? ವಾಟ್ಸಪ್ ಅಲ್ಲಿ ರೀಲ್ಸ್ ಬಿಡ್ತಾ ಇದ್ರಾ ನಿಮ್ಮ ಫೋಟೋಗ್ರಾಫ್ ಹಿಂದ್ಗಡೆ ಇಟ್ಕೊಂಡು? ಏನ್ ಮಾಡ್ತಾ ಇದ್ದೀರಿ ನೀವು? ಯಾರು ಹೊಣೆ ಇದಕ್ಕೆ? ಇವತ್ತು ನೀವು BCCI ಬಗ್ಗೆ ತೋರಿಸ್ತಾ ಇದ್ದೀರಿ, ನೀವು ಮತ್ತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಸೇರಿಸ್ತಿದ್ದೀರಿ. ಯಾರು ಈ ರಾಜ್ಯದಲ್ಲಿ ಆಡಳಿತ ಮಾಡೋರು? ನೀವಾ? ಅವರ? ಯಾರು ಮಾಡ್ತಿದ್ದಾರೆ? ನಿಮಗೆ ನಾಚಿಕೆ ಆಗಬೇಕು. ನಿಮಗೆ ನಿಮ್ಮ ಒಂದು ಆಡಳಿತ ವ್ಯವಸ್ಥೆಗೆ ಅಮಾಯಕರಾದಂಥ ಒಂದು 11 ಜನ ಸಣ್ಣ ಮಕ್ಕಳು ಬಲಿಯಾಗಿದ್ದಾರೆ. ಇವತ್ತಂತ ಒಂದು ಘೋರವಾದಂಥ ಸ್ಥಿತಿ ಇವತ್ತಿದೆ ಅಂತ ಕಾರಣ ಆದರೆ ಇವರೇ ಕಾರಣ ಅಂತ ನಾನು ಹೇಳಿದ್ದು. ಗುಪ್ತಚರ ಇಲಾಖೆಯನ್ನು ಮಾಡಿದರೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೆ 12 ಗಂಟೆಯಿಂದ 1 ಗಂಟೆವರೆಗೆ ಪೊಲೀಸ್ ಇಲಾಖೆಯವರು ಏನು ಮಾಡ್ಬೋದು? ಸಮನ್ವಯ ಐತೆ. ಪೊಲೀಸ್ ಕಮಿಷನರು ಮತ್ತೆ ಅಲ್ಲಿ ಆಡಳಿತ ವ್ಯವಸ್ಥೆ, ಚೀಫ್ ಸೆಕ್ರೆಟರಿ, ಇವರು ಅಧಿಕಾರಿಗಳ ಸಮಯ ಕೊಟ್ರ? ನೀವು ಡಿಕ್ಟೇಟರ್ಶಿಪ್ ಮಾಡಕ್ ಹೋಗಿ ಇವತ್ತು ನಮ್ಮ ಈ ಸಾವನ್ನ ಮಾಡಿದಿರಿ. ಇದಕ್ಕೆ ನೇರವಾದಂತ ಹೊಣೆ ಗೃಹ ಸಚಿವರು ಮತ್ತೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ರಾಜೀನಾಮೆನೆ ಕೊಡಬೇಕು. ಮತ್ತೆ ನೀವು ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡಿದಿರಿ. ಯಾರು ಹೇಳಿದ್ರು ನಿಮಗೆ ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡಕ್ಕೆ? ಯಾರು ಅವರು? ನಿಮ್ಮ ಸರ್ಕಾರದ ಒಂದು ಅಧೀನ ಅಧಿಕಾರಿ. ವೈಯಕ್ತಿಕವಾಗಿ ನನಗೆ DC ಜಗದೀಶ್ ಅವರ ಬಗ್ಗೆ ಬಹಳ ಗೌರವ ಇದೆ, ಒಳ್ಳೆ ಅಧಿಕಾರಿ ಅವರು. ಆದ್ರೆ ಅವ್ರು ಏನು ನಿಮ್ಮ ವಿರುದ್ಧ ಕೊಡಕ್ಕಾಗ್ತದ? ಒಬ್ಬ ಡೆಪ್ಟಿ CM ಎದುರುಗಡೆ ಕೊಡಕ್ಕಾಗ್ತದ? CM ಮುಂದುಗಡೆ ಕೊಡಕ್ಕಾಗ್ತದ? ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ, ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ, ನ್ಯಾಯಮೂರ್ತಿಗಳಿಂದ ಮಾಡಬೇಕು ಒಂದು ಎನ್ಕ್ವೈರಿ. ಅದು ರಿಷಿಕ್ ಅವರೇ, ನಿಮ್ಮ ಮೊದಲ ಅಭಿಪ್ರಾಯ? ಮೇಡಮ್, ಮೊದಲನೇದಾಗಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷದವರು ಕ್ಲಾರಿಟಿ ಕೊಡಬೇಕು. ಇದು ಪ್ರೈವೇಟ್ ಫೋಟೋಶೂಟ ಅಥವಾ ಒಂದು ರಾಜಕೀಯವಾಗಿ ನಡೆಸಿರುವಂಥ ಫೋಟೋಶೂಟ ಅಥವಾ ಕರ್ನಾಟಕದ ಜನರ ಪರವಾಗಿ ಒಂದು ಅಭಿನಂದನಾ ಕಾರ್ಯಕ್ರಮ ಇತ್ತಾ ಅಂತ ಅಂದ್ಬಿಟ್ಟು ಕ್ಲಾರಿಫಿಕೇಷನ್ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಪ್ರೈವೇಟ್ ಫೋಟೋಶೂಟ್ ಮಾಡಿಸೋ ಥರನೇ ಇತ್ತು ಅದು. ಅವರಿಗೆ ಪ್ರೈವೇಟ್ ಫೋಟೋ ಶೂಟ್ ಮಾಡಬೇಕು ಅಂತ ಹೇಳಿದ್ರೆ HAL ಏರ್ಪೋರ್ಟ್ಗೆ ಹೋಗ್ತಾರೆ, ಅವ್ರನ್ನ ರಿಸೀವ್ ಮಾಡ್ಕೊಳ್ತಾರೆ, ಕರ್ಕೊಂಬರ್ತಾರೆ, ವಿಧಾನಸೌಧ ಮುಂದೆ ನಿಂತ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೊತಿದ್ದಾರೆ. ಅವ್ರಿಗೆ ಜನ ಬೇಕಾಗಿತ್ತು ತೋರಿಸೋದಕ್ಕೆ, ನಾವು ಈ ರೀತಿ ಒಂದು ಪಬ್ಲಿಸಿಟಿ ಮಾಡ್ಕೊತಾ ಇದ್ದೀವಿ ಅಂತ. ಆದರೆ ನೆಕ್ಸ್ಟ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಇದರ ಮಧ್ಯದಲ್ಲಿ ನಾವು ಕೇಳಕ್ಕೆ ಬಯಸ್ತೀನಿ, ನಿಮಗೆ ಎಷ್ಟು ಜನ ಅಸೆಂಬಲ್ ಆಗ್ತಾರೆ ಅಂತ ಅಂದ್ಬಿಟ್ಟು ನೀವು ಯಾವುದೇ ಒಂದು ರಾಜಕೀಯ ಮೀಟಿಂಗ್ಸ್ನ ಮಾಡಬೇಕಾದ್ರೆ ನಿಮ್ಗೊಂದು ಅಂದಾಜು ಇರುತ್ತೆ. ಈಗ 1 ಲಕ್ಷ ಜನ ಸೇರ್ತಾರೆ, 2 ಲಕ್ಷ ಜನ ಸೇರ್ತಾರೆ, ಅದಕ್ಕೆ ಎಷ್ಟು ಜನ ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗುತ್ತೆ, ಆಮೇಲೆ ಪ್ರೋಟೋಕಾಲ್ಸ್ ಇರುತ್ತೆ, ಪ್ಲಸ್ ನಿಮಗೆ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಯಾವ ರೀತಿ ನೀವು ಎಷ್ಟು ಆ್ಯಂಬುಲೆನ್ಸ್ ಬೇಕಾಗುತ್ತೆ, ಎಷ್ಟು ಜನ ಈಕ್ವಲೆಂಟಾಗಿ ಒಂದು ಪೊಲೀಸ್ ಫೋರ್ಸ್ ಬೇಕಾಗುತ್ತೆ ಅಂತ ಇದೆಲ್ಲ ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ ಈ ಎಲ್ಲ ಕ್ಯಾಲ್ಕುಲೇಷನ್ಸು ನಿಮ್ಮಲ್ಲಿ ಹಾಗಾದ್ರೆ ಫೇಲ್ಯೂರ್ ಆಯಿತಾ? ಅಥವಾ ಅಥಾಚುರಿಯಲ್ಲಿ ನೀವು ಈಗ ಒಂದು RCB ನಿಮಗೆ ಮ್ಯಾಕ್ಸಿಮಮ್ ಫ್ಯಾನ್ ಬೇಸ್ ಇದೆ, ನಿಮಗೆ ಮೋರ್ ದೆನ್ ಲೈಕ್ 22 ಮಿಲಿಯನ್ ಫ್ಯಾನ್ಸ್ ಬೇಸ್ ಇದೆ. ಸೊ ನಿಮಗೆ ಈ ಅಡ್ವಾಂಟೇಜ್ ತೊಗೊಂಡು ಇಲ್ಲಿ ಎಲ್ಲೋ ಒಂದು ಕಡೆ ಪಾರ್ಟಿ ಮಾರ್ಕೆಟಿಂಗ್ ಮಾಡ್ಕೊಬಿಡಬೇಕು ನಾವು, ಅಥವಾ ನಮ್ದೊಂದು ಫೋಟೋ ಶೂಟ್ ಮಾಡ್ಕೊಂಡು ಎಸ್ ಕಂಪ್ಲೀಟ್ಲಿ ನಾವು ಈ ಒಂದು ಅಡ್ವಾಂಟೇಜ್ ತೊಗೊಳ್ಳೋಣ ಅಂತ ಏನಾದ್ರು ನಿಮ್ಮ ತಲೆಯಲ್ಲಿ ಇತ್ತ ನಿಮ್ಗೆ? ಹಾಗಾದರೆ ಸೊ ದಟ್ ಮೀನ್ಸ್ ದಟ್ ಇಟ್ ಈಸ್ ಎ ಪ್ರೈವೇಟ್ ಪಾರ್ಟಿ. ಸೊ ನೀವು ಪ್ರೈವೇಟ್ ಪಾರ್ಟಿ ಮಾಡ್ಕೊಂಡಾಗ ನೀವು ನಿಮ್ಮ ಎಲ್ಲೋ ಹೋಟೆಲಲ್ಲಿ ಮಾಡ್ಕೊಳ್ರಿ ಸ್ವಾಮಿ, ನೀವೆಲ್ಲರೂ ವಿಲ್ಲಾಗಳಲ್ಲಿ ಕರ್ಸ್ಬಿಟ್ಟು ಮಾಡ್ಕೊಳ್ಳಿ. ನೀವು ವಿಧಾನಸೌಧದ ಮುಂದೆ ಯಾಕೆ ಮಾಡಿದ್ರಿ ನೀವು?
ಸೊ ವಿಧಾನಸೌಧದ ಮುಂದೆ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ದೆನ್ ಇಟ್ ಇಸ್ ಎನ್ ಅಫಿಷಿಯಲ್ ಗೌರ್ಮೆಂಟ್ ಈವೆಂಟ್. ಸೊ ಗೌರ್ಮೆಂಟ್ ಈವೆಂಟ್ ಆಗಿದೆ ಅಂತ ಹೇಳಬೇಕಾದ್ರೆ ನಿಮಗೆ ಆ ಪ್ರೋಟೋಕಾಲ್ಗೆ ಇನ್ನೇನು ಏನು ಹೇಳ್ತಾರೆ, ನಾವಲ್ಲ ಹೊಣೆ ಜನರು ಹೊಣೆ ಅಂತ ಹೇಳ್ತಾರೆ. ಜನರನ್ನ ಇನ್ವೈಟ್ ಮಾಡಿದ್ಯಾರೋ, ನೀವು ಇನ್ವೈಟ್ ಮಾಡಿದ್ದು. ನೀವು ಇನ್ವೈಟ್ ಮಾಡಿದಾಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಯಾವ ರೀತಿ ಹೇಳ್ತೀವಿ, ರಾತ್ರಿ ಅನ್ಇನ್ವೈಟೆಡ್ ಸೆಲೆಬ್ರೇಷನ್ಸ್ ಆಗಿದೆ, ನಿಮಗೆ ಅದರ ನಾಲೆಡ್ಜ್ ಇದೆ, ಎಷ್ಟು ಜನ ಸೇರಬಹುದು, ಎಲ್ಲೆಲ್ಲಿ ಸೇರಬಹುದು, ಯಾವುದು ನಿಮಗೆ ಬಾಟಲ್ ನೆಕ್ಸ್ ಅಥವಾ ಯಾವುದು ಕ್ರಿಟಿಕಲ್ ಏರಿಯಾಸ್ ಅಂತ ನಾವು ಹೇಳ್ತೀವಿ. ಸೊ ಹಂಗೆ ತೊಗೊಂಡಾಗ ನೀವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನೀವು ಹೇಳಿದಾಗ ಕೆಪಾಸಿಟಿ ಇರುವಂಥದ್ದು 35,000 to 40,000 ಅಷ್ಟೇ. ಪ್ಲಸ್ ನೀವೇನು ಹೇಳ್ತೀರಾ, ಫಸ್ಟು ದೇರ್ ಇಸ್ ನೋ ಇನ್ಫಾರ್ಮೇಷನ್. ಐ ಪರ್ಸ್ನಲಿ ನಾನು ಹೋಗಿ ಅದರಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದ್ರೆ ನನಗೆ ಕ್ಲಾರಿಟಿನೇ ಇಲ್ಲ. ನಾನು ಟಿಕೆಟ್ ತೊಗೊಂಡು ಹೋಗಬೇಕಾ, ನನಗೆ ಪಾಸ್ ಸಿಗುತ್ತಾ, ಅಥವಾ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಈವೆಂಟ್ ಆಗುತ್ತೆ, ನನಗೇನು ಕ್ಲಾರಿಟಿನೇ ಇಲ್ಲ. ಸೊ ಕ್ಲಾರಿಟಿ ಇಲ್ಲ ಅಂತ ಹೇಳಿದಾಗ ಇದರ ಜವಾಬ್ದಾರಿ ಯಾರಿಗಾಗುತ್ತೆ? ಬ್ಯಾಂಗ್ಳೂರು ಉಸ್ತುವಾರಿ ಸಚಿವರು ಏನು ಮಾಡ್ತಾಯಿದ್ರು, ಅವರು ಫ್ಲ್ಯಾಗ್ ಹಿಡ್ಕೊಂಡು ಫೋಟೋಶೂಟ್ ಮಾಡ್ಕೊತಾಯಿದ್ರು. ಸನ್ಮಾನ್ಯ ಗೃಹ ಸಚಿವರು ಅವ್ರನ್ನ ನೀವು ಯಾವುದೇ ವಿಚಾರವಾಗಿ ಕೇಳಿದ್ರು ನನಗದ್ರ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಐ ಥಿಂಕ್ ಯು ಶುಡ್ ರಿಟೈರ್ ಫಸ್ಟ್. ಅವರು ರಿಟೈರ್ಡ್ ಆಗಬೇಕು ತುಂಬ, ಬಿಕಾಸ್ ಯಾವುದೇ ಒಂದು ಈ ಥರ ಈವೆಂಟ್ ಆದ್ರೂ ಫಸ್ಟ್ ರಿಯಾಕ್ಷನ್ ಅವ್ರು ಬರೋದೇ ನನಗೆ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು CM ಅವರಿಗೆ ಅವರ ಇನ್ಸ್ಟ್ರಕ್ಷನ್ಸ್ನ ಸೂಪರ್ಸೀಡ್ ಮಾಡಿಬಿಟ್ಟು ಹಿ ಈಸ್ ಆ್ಯಕ್ಟಿಂಗ್ ಲೈಕ್ ಎ ಸೂಪರ್ CM. ಯಾಕೆಂದರೆ ನಿಮಗೆ ಆಡಳಿತ ಮಾಡಬೇಕಾದ್ರೆ ನಿಮಗೆ ಒಂದು ಫೋರ್ಸ್ ಏನು ಬೇಕಾಗಿರುತ್ತೆ, ನಿನ್ನೆ ರಾತ್ರಿ ವರ್ಕ್ ಮಾಡಿದ್ದಾರೆ. ಸೊ ನಿನ್ನೆ ರಾತ್ರಿ ವರ್ಕ್ ಮಾಡಿರುವಂಥ ಪೊಲೀಸ್ ಫೋರ್ಸು ನೆಕ್ಸ್ಟು ಮತ್ತೆ ಬಂದು ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಯಾರು ಡೇ ಶಿಫ್ಟಲ್ಲಿ ಇರ್ತಾರೆ, ಯಾರು ನೈಟ್ ಶಿಫ್ಟಲ್ಲಿ ಇರ್ತಾರೆ, ಎಷ್ಟು ಪೊಲೀಸ್ ಫೋರ್ಸ್ ಬೇಕಾಗುತ್ತೆ, ಎಷ್ಟು ಹೆಲ್ತ್ ಫೋರ್ಸ್ ಬೇಕಾಗುತ್ತೆ, ನಮಗೆ ಕ್ರೌಡ್ ಕಂಟ್ರೋಲಿಂಗ್ ಹೆಂಗೆ, ಕ್ರೌಡ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ಯಾವುದೇ ರೀತಿಯಾದ ಕ್ಲಾರಿಟಿ ಇರಲಿಲ್ವ ಇವ್ರಿಗೆ? ಸೊ ಒಂದು ವೇಳೆ ಇವ್ರಿಗೆ ಕ್ಲಾರಿಟಿ ಇತ್ತು ಅನ್ನೋದೇ ಆಗಿದ್ರೆ ಫಸ್ಟ್ ಅದ್ರ ಇನ್ಸ್ಪೆಕ್ಷನ್ ತೊಗೊಂಡು ಮಾಡಿ ಅದ್ರ ಇನ್ಫಾರ್ಮೇಷನ್ ತೊಗೋಬೇಕಾಗಿತ್ತು ಇವ್ರು ಹೇಳ್ತಾರೆ BCC ಅವ್ರು ಅವತ್ತು ಕಳಿಸಿದ್ರು ಅಂತ. ಸೊ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ BCC ಅವ್ರು ಕಳಿಸಲ್ಲ ರೀ, ನೀವು ಇಲ್ಲಿ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದಾಗ, ನಿಮಗೆ ಲಾ ಅಂಡ್ ಆರ್ಡರ್ ಕರೆಕ್ಟ್ ಆಗಿದೆ, ಕ್ರೌಡ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಹೇಳಿದಾಗ ಅವ್ರು ನಿಮ್ಗೆ ಪರ್ಮಿಷನ್ ಕೊಡ್ತಾರೆ. ಸೊ ನೀವು ಇನ್ವೈಟ್ ಮಾಡಿ ಕರ್ಸ್ಕೊಂಡಿರೋದವ್ರನ್ನ ಅವ್ರು ಕಳಿಸಿಲ್ಲ, ಅವ್ರಿಗೆ ಟೋಪ್ ಹಾಕ್ಬಿಟ್ಟು ಕಳಿಸಿ ಅಂತ ಅಂದ್ಬಿಟ್ಟು